ಆತ್ಮೀಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ಆನ್ಲೈನ್ ತರಗತಿಗೆ ಸ್ವಾಗತಿಸುತ್ತಾ, ಕಳೆದ ಒಂದು ತರಗತಿಯಲ್ಲಿ ಭಾರತದ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರ ಉಪಾಯಗಳು ಎನ್ನುವಂತಹ ಒಂದು ಅಧ್ಯಾಯದಲ್ಲಿ ಭಾರತ ಎದುರಿಸುತ್ತಿರತಕ್ಕಂತಹ ಸಮಸ್ಯೆಗಳ ಪೈಕಿ ತಾರತಮ್ಯ, ಭ್ರಷ್ಟಾಚಾರ, ಸ್ತ್ರೀಯರ ಸ್ಥಾನಮಾನ, ಅವುಗಳ ಕುರಿತಾಗಿರ್ತಕ್ಕಂತಹ ಕಾರಣಗಳು, ಅವುಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿರ್ತಕ್ಕಂಥ ಕ್ರಮಗಳ ಬಗ್ಗೆ ಅಧ್ಯಯನ ಮಾಡಿದೆ. ಇಂದಿನ ಈ ಒಂದು ತರಗತಿಯಲ್ಲಿ ಭಾರತ ಎದುರಿಸುತ್ತಿರುವ ಇನ್ನೂ ಕೆಲವೊಂದಿಷ್ಟು ಸಮಸ್ಯೆಗಳ ಪೈಕಿ ಅಧ್ಯಯನ ಮಾಡೋಣ. ಆ ನಿಟ್ಟಿನಲ್ಲಿ ಬರತಕ್ಕಂತಹ ಮತ್ತೊಂದು ಸಮಸ್ಯೆ ಅಂದರೆ ಭಯೋತ್ಪಾದಕತೆ. ಭಯೋತ್ಪಾದಕತೆ ಭಾರತ ಎದುರಿಸುತ್ತಿರುವಂತಹ ಸಮಸ್ಯೆಗಳ ಪೈಕಿ ಅತ್ಯಂತ ಗಂಭೀರ ಹಾಗೂ ಹಿಂಸಾತ್ಮಕವಾದಂತಹ ಸಮಸ್ಯೆ ಅಂತ ಹೇಳಬಹುದು. ಈ ಭಯೋತ್ಪಾದಕತೆಯನ್ನ ಮತ್ತೆ ಪರ್ಯಾಯವಾಗಿ ಉಗ್ರಗಾಮಿತ್ವ, ಅದರ ಜೊತೆಗೆ ಭೀತಿವಾದ ಅಂತ ಹೇಳಿ ಸಹಿತ ಕರೆಯುವುದನ್ನು ನಾವು ಕಾಣ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಭಯೋತ್ಪಾದಕತೆ ಒಂದು ಬಲ ಪ್ರಯೋಗದ ಮೂಲಕ ಒತ್ತಡ ಹೇರುವಂತಹ ಒಂದು ರಣತಂತ್ರವನ್ನು ಒಳಗೊಂಡಿರ್ತಕ್ಕಂಥದ್ದು ಅಥವಾ ಒಂದು ಪ್ರತೀಕಾರದ ಸ್ವರೂಪವನ್ನು ಹೊಂದಿರತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಭಯೋತ್ಪಾದಕತೆ ದೇಶದ ಶಾಂತಿಯನ್ನ, ನೆಮ್ಮದಿಯನ್ನ, ಸಮಾಜದಲ್ಲಿರ್ತಕ್ಕಂತಹ ಜನರ ಆಸ್ತಿಪಾಸ್ತಿಗಳನ್ನ ಹಾಗೂ ಜನರ ಸಾವು ನೋವುಗಳನ್ನ ಉಂಟು ಮಾಡುವಂತಹ ಒಂದು ಕ್ರೂರ ಹಿಂಸಾತ್ಮಕವಾದಂತಹ ಒಂದು ಸಮಸ್ಯೆ. ಹೀಗಾಗಿ ಇದು ಭಾರತದ ಏಕತೆ, ಸಮಗ್ರತೆಗೆ ಅಥವಾ ಇಡೀ ವಿಶ್ವಕ್ಕೆ ಶಾಂತಿ ಭಂಗ ತರುವಂತಹ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಣ್ತಿರುವುದರ ಹಾಗಾದ್ರೆ ಈ ಭಯೋತ್ಪಾದಕತೆ ಅಂದರೆ ಏನು? ಅದನ್ನ ವ್ಯಾಖ್ಯಾನದ ರೂಪದಲ್ಲಿ ನೋಡುವುದಾದ್ರೆ, ಭಯೋತ್ಪಾದಕತೆ ಅಂದರೆ ಜನರಲ್ಲಿ ಭಯವನ್ನು ಉಂಟು ಮಾಡಿ, ಜನರಲ್ಲಿ ಭಯವನ್ನು ಉಂಟು ಮಾಡಿ ನಿರ್ದಿಷ್ಟವಾದಂತಹ ಸೈದ್ಧಾಂತಿಕ ಗುರಿ ಉದ್ದೇಶವನ್ನು ಈಡೇರಿಸಿಕೊಳ್ಳುವಲ್ಲಿ ಭಯೋತ್ಪಾದಕ ಸಂಘಟನೆಗಳು ಮಾಡುವಂತಹ ರಾಜಕೀಯ ತಂತ್ರಗಾರಿಕೆಯನ್ನ ಭಯೋತ್ಪಾದನೆ ಅಂತ ಹೇಳಲಾಗುತ್ತದೆ. ಜನರಲ್ಲಿ ಭಯವನ್ನು ಉಂಟು ಮಾಡುವುದರ ಮೂಲಕ ತಮ್ಮದೇ ಆದಂತಹ ನಿರ್ದಿಷ್ಟ ಸೈದ್ಧಾಂತಿಕ ಗುರಿ ಉದ್ದೇಶವನ್ನು ಈಡೇರಿಸಿಕೊಳ್ಳುವಲ್ಲಿ ಭಯೋತ್ಪಾದಕ ಸಂಘಟನೆಗಳು ಮಾಡುವಂತಹ ಒಂದು ರಾಜಕೀಯ ತಂತ್ರಗಾರಿಕೆಯನ್ನ ಭಯೋತ್ಪಾದನೆ ಅಂತ ಹೇಳಬಹುದು. ಇದು ಆ ವ್ಯಾಖ್ಯಾನದ ರೂಪದಲ್ಲಿ ಗಮನಿಸಿದ್ದಾರೆ. ಮೊದಲು ಜನರಲ್ಲಿ ಭಯವನ್ನು ಉಂಟು ಮಾಡುವಂತಹ ಒಂದು ಕೃತ್ಯಗಳನ್ನ ಮಾಡುವುದು, ಆ ಮೂಲಕ ಅವರು ಅಂದುಕೊಂಡಂತಹ ಒಂದು ಸಿದ್ಧಾಂತಗಳನ್ನ, ತತ್ವಗಳನ್ನ ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಆ ಕುರಿತಾದಂತಹ ಒಂದು ತಯಾರಿಯನ್ನು ಮಾಡುವಂಥದ್ದು. ಈ ನಿಟ್ಟಿನಾಗೆ ಜಗತ್ತಿನಾದ್ಯಂತ ಹಲವಾರು ಹಿಂಸಾತ್ಮಕ ಕೃತ್ಯಗಳನ್ನು ನಾವು ಕಾಣ್ತೀವಿ. ಅವುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳವಳ ವ್ಯಕ್ತಪಡಿಸುವಂತಹ ಘಟನೆಗಳು ಅಂತ ಹೇಳಿ ಸಹಿತ ಕರೆಯಲಾಗಿದೆ, ಅಥವಾ ಸರಣಿ ಬಾಂಬ್ ಸ್ಫೋಟಗಳಂತ ಹೇಳಿ ಸಹಿತ ಕರೆಯಲಾಗಿದೆ. ಏತಕ್ಕಾಗಿ ಇವುಗಳನ್ನು ಕೈಗೊಳ್ಳಲಾಯಿತು ಅಂತಂದ್ರೆ, ವ್ಯಾಖ್ಯಾನದಲ್ಲಿ ಹೇಳಿದಂತೆ ತಮ್ಮ ಸೈದ್ಧಾಂತಿಕ ಗುರಿ ಉದ್ದೇಶವನ್ನು ಈಡೇರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮಾಡಿದಂತಹ ಒಂದು ಕುತಂತ್ರಗಳಾಗಿರುವುದು ಎನ್ನುವುದನ್ನು ನಾವು ಗಮನಿಸ್ತೇವೆ. ಹಾಗಾದ್ರೆ ಆ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತಹ ಕಳವಳಕಾರಿ ಸಂಗತಿ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಸರಣಿ ಬಾಂಬ್ ಸ್ಫೋಟಗಳು ಎಲ್ಲೆಲ್ಲಿ ನಡೆದಿದ್ದು ಎನ್ನುವುದನ್ನು ನಾವು ನೋಡುವಾಗ, 2001ರಲ್ಲಿ ಅಮೆರಿಕಾದ ವಿಶ್ವ ವ್ಯಾಪಾರ ಸಂಸ್ಥೆಯ ಮೇಲೆ ನಡೆದಂತಹ ಒಂದು ದಾಳಿ, ಅದಾದ್ಮೇಲೆ ಬ್ರಿಟನ್ ಮೇಲಾದಂತಹ ದಾಳಿ, ಇರಾನ್ ಮೇಲಾದಂತಹ ದಾಳಿ, ಭಾರತದ ಮೇಲಾದಂಥದ್ದು, ಅಫ್ಘಾನಿಸ್ತಾನದ ಮೇಲಾದಂಥದ್ದು, ಪಾಕಿಸ್ತಾನದ ಮೇಲಾದಂಥದ್ದು, ಇಂಡೋನೇಷ್ಯಾದ ಮೇಲೆ ಆದಂಥದ್ದು, ಈ ಸ್ಥಳಗಳಲ್ಲಿ ಸರಣಿ ಬಾಂಬ್ ಸ್ಫೋಟವನ್ನು ಕೈಗೊಳ್ಳುವುದರ ಮೂಲಕವಾಗಿ ಅತ್ಯಂತ ಹಿಂಸಾತ್ಮಕವಾದಂತಹ ಕೃತ್ಯದ ಮೂಲಕವಾಗಿ ತಮ್ಮ ಪ್ರತೀಕಾರ, ತಮ್ಮ ಸೈದ್ಧಾಂತಿಕ ನೆಲೆಗಟ್ಟನ್ನು ಕಟ್ಟಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಆ ಒಂದು ಭಯೋತ್ಪಾದಕ ಸಂಘಟನೆಗಳು ಮಾಡುವಲ್ಲಿ ಮುಂದಾಗಿದೆ. ಹಾಗಾದ್ರೆ ಇಂತಹ ಒಂದು ಜಗತ್ತಿನ ನೆಮ್ಮದಿಯನ್ನ, ಶಾಂತಿಯನ್ನು ಕಸಿದುಕೊಳ್ಳುವಂತಹ ನಿಟ್ಟಿನಲ್ಲಿರ್ತಕ್ಕಂತಹ ಈ ಭಯೋತ್ಪಾದಕತೆಗೆ ಒಳಗಾಗುವಂತಹ ಒಂದು ಸಂಘಟನೆ ಅಥವಾ ಜನರಿಗೆ ಏನು ಕಾರಣಗಳಿರ್ಬೋದು ಅದನ್ನೇ ನೋಡುವುದಾದ್ರೆ, ಭಯೋತ್ಪಾದಕರಿಗೆ ಕಾರಣಗಳು ಅಥವಾ ಪ್ರೇರಣೆ ನೀಡುವಂತಹ ಅಂಶಗಳು ಅಂತ ಭಯೋತ್ಪಾದಕತೆಗೆ ಇರತಕ್ಕಂತಹ ಕಾರಣಗಳು ಅಥವಾ ಪ್ರೇರಕ ಅಂಶಗಳು. ಮೊದಲನೇದಾಗಿರ್ತಕ್ಕಂಥದ್ದು
ಧಾರ್ಮಿಕ ಮೂಲಭೂತವಾದ ಚಿಂತನೆ, ಧಾರ್ಮಿಕ ಮೂಲಭೂತವಾದ ಚಿಂತನೆ. ಇದು ಭಯೋತ್ಪಾದನೆ ನಡೆಯುವಲ್ಲಿ ಅಥವಾ ಭಯೋತ್ಪಾದನೆಗೆ ತೊಡಗುವಂತಹ ಒಂದು ಸಂಘಟನೆ ಅಥವಾ ವ್ಯಕ್ತಿಗಳಿಗೆ ಇರತಕ್ಕಂತಹ ಮೊದಲನೇ ಒಂದು ಕಾರಣ ಅಂತ ನಾವು ಹೇಳ್ಕೋಬಹುದು. ಹಾಗಾದರೆ ಧಾರ್ಮಿಕ ಮೂಲಭೂತವಾದ ಎನ್ನುವಂಥದ್ದು ಹೇಗೆ ಕಾರಣವಾಗುತ್ತದೆ ಎನ್ನುವುದನ್ನು ನಾವು ಗಮನಿಸೋದಾದ್ರೆ, ಭಾರತ ಬಹಳಷ್ಟು ಜಾತ್ಯತೀತ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂತಹ ಒಂದು ರಾಷ್ಟ್ರ. ಅದರಲ್ಲಿ ಬಹಳಷ್ಟು ಜಾತಿ ಧರ್ಮಗಳು ವೈವಿಧ್ಯತೆಯಿಂದ ಬದುಕ್ತಿರ್ತಕ್ಕಂಥದ್ದು. ಅದರಲ್ಲಿರ್ತಕ್ಕಂತಹ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಸಿಖ್ ಮುಂತಾದಂತಹ ಯಾವುದೇ ಸಂಘಟನೆಗಳು ತಮ್ಮದೇ ಆದಂತಹ ಒಂದು ಸಿದ್ಧಾಂತವನ್ನ ಇಡೀ ಜಗತ್ತಿನಾದ್ಯಂತ ಜಾರಿಗೆ ತರಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಭಯೋತ್ಪಾದಕನಿಗೆ ಸಂಘಟನೆಗೆ ಹಾಗೂ ಭಯೋತ್ಪಾದಕತೆಗೆ ಪೂರಕವಾದಂತಹ ಒಂದು ವಾತಾವರಣ ಸೃಷ್ಟಿಸುವಂತದ್ದಾದ್ರೆ ಅದನ್ನ ಧಾರ್ಮಿಕವಾದಂತಹ ಮೂಲಭೂತವಾದಂತಹ ಚಿಂತನೆ ಅಂತೇಳಿ ನಾವು ಗುರುತಿಸ್ತೀವಿ. ಈ ರೀತಿಯಾಗಿ ನಾವು ಧಾರ್ಮಿಕವಾದಂತಹ ಮೂಲಭೂತ ಚಿಂತನೆಗಳನ್ನ ಗಮನಿಸೋದಾದ್ರೆ, ಉದಾಹರಣೆಯಾಗಿ 1947 ಸ್ವತಂತ್ರ ಆದಂತಹ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಆದಂತಹ ಒಂದು ಘಟನೆ, ಅದೇ ರೀತಿಯಾಗಿ 1980ರಲ್ಲಿ ಪಂಜಾಬ್ನಲ್ಲಿ ಆದಂತಹ ಘಟನೆಗಳನ್ನ ಈ ಧಾರ್ಮಿಕ ಮೂಲಭೂತವಾದದ ಮೂಲಕವಾಗಿ ಉಂಟಾದಂತಹ ಒಂದು ಭಯೋತ್ಪಾದಕರಿಗೆ ಉದಾಹರಣೆಯಾಗಿ ನೋಡಬಹುದು ಅಂತ. ಇದು ಎರಡನೇ ಕಾರಣ, ಪ್ರತ್ಯೇಕವಾದದಿಂದ. ಪ್ರತ್ಯೇಕವಾದ ಈ ಪ್ರತ್ಯೇಕವಾದವು ಸಹಿತ ಭಯೋತ್ಪಾದನೆ ಪ್ರೇರಣೆಗೆ ಕಾರಣ ಇರತಕ್ಕಂಥದ್ದು. ಹಾಗಾದ್ರೆ ಇದು ಯಾವ ರೀತಿಯಾಗಿ ಕಾರಣವಾಗುತ್ತದೆ ಎನ್ನುವುದನ್ನು ನೋಡೋದಾದ್ರೆ, ದೇಶದ ಭಾಗವಾಗಿ ದೇಶದ ಕಾನೂನು ಹಾಗೂ ಸಂವಿಧಾನವನ್ನು ಗೌರವಿಸಲಾಗುತ್ತದೆ. ಪ್ರತ್ಯೇಕವಾದಂತಹ ಆಡಳಿತ, ಪ್ರತ್ಯೇಕವಾದಂತಹ ಭೂಪ್ರದೇಶವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ನಡೆಯುವಂತಹ ಒಂದು ಹೋರಾಟಗಳನ್ನು ನಾವು ಇಲ್ಲಿ ಗಮನಿಸ್ತೀವಿ. ಇವು ಸಹಿತ ಭಯೋತ್ಪಾದಕನಿಗೆ ಪ್ರೇರಣೆ ನೀಡುವ, ಪ್ರಚೋದಿಸುವಂತಹ ಅಂಶಗಳ ಪೈಕಿ ಬಂದಿರ್ತಕ್ಕಂಥ. ಇದಕ್ಕೂ ಉದಾಹರಣೆಯಾಗಿ ನಾವು ನೋಡೋದಾದ್ರೆ, ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂತಹ ಲಿಬರಲ್ ಫ್ರಂಟ್ ಅಂತೇಳಿ, ಜಮ್ಮು ಕಾಶ್ಮೀರ ಲಿಬರಲ್ ಫ್ರಂಟ್ ಅಂತೇಳಿ, ಅದು ಪ್ರತ್ಯೇಕವಾದ ಒಂದು ಗುಂಪಿಗೆ ಉದಾಹರಣೆ. ಅದೇ ರೀತಿಯಾಗಿ ಇಂಡಿಯನ್ ಮುಜಾಹಿದ್ದೀನ್ ಎನ್ನುವಂತಹ ಒಂದು ಸಂಘಟನೆ, ಹುರಿಯತ್ ಕಾನ್ಫರೆನ್ಸ್ ಎನ್ನುವಂತಹ ಒಂದು ಸಂಘಟನೆ, ಇವೆಲ್ಲ ಪ್ರತ್ಯೇಕವಾದಂತಹದ್ದಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ಒಂದು ಸಂಘಟನೆ. ದೇಶದಲ್ಲಿ ತಮ್ಮದೇ ಆದಂತಹ ಸಿದ್ಧಾಂತಗಳನ್ನು ಈಡೇರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ, ಶಾಂತಿ ಭಂಗಪಡಿಸುವಂತಹ ನಿಟ್ಟಿನಲ್ಲಿ ಸಂಘಟನೆಗಳನ್ನು ಕಟ್ಟಿಕೊಳ್ಳುವುದರ ಮೂಲಕವಾಗಿ ಒಂದು ಹಿಂಸಾತ್ಮಕ ಕೃತ್ಯದಲ್ಲಿ ತೊಡಗಿಕೊಂಡಿರ್ತಕ್ಕಂತಹ ಸಂಘಟನೆಗಳು ಅಂತೇಳಿ ನಾವು ನೋಡ್ತೀವಿ. ಇನ್ನು ಮೂರನೇದಾಗಿ ಬರತಕ್ಕಂತಹ ಮತ್ತೊಂದು ಕಾರಣ ಏನು ಅಂತಂದ್ರೆ, ತೀವ್ರ ಎಡಪಂಥೀಯ ವಿಚಾರಧಾರೆಗಳಿವೆ. ತೀವ್ರ ಎಡಪಂಥೀಯ ವಿಚಾರಧಾರೆ ಈ ದೇಶದಲ್ಲಿ ಮಾನಸಿಕವಾಗಿ, ವಿಚಾರಾತ್ಮಕವಾಗಿ ಎರಡು ಗುಂಪುಗಳನ್ನು ನಾವು ಕಾಣ್ತೀವಿ. ಒಂದು ಬಲಪಂಥೀಯರು, ಇನ್ನೊಂದು ಎಡಪಂಥೀಯರು. ಇವು ಯಾವುದೇ ರೀತಿಯಾದಂತಹ ಪಕ್ಷ ಅಥವಾ ಸಂಘಟನೆಗಳಲ್ಲ. ಆದರೆ ದೇಶದ ಯೋಜನೆಗಳು, ಕಾನೂನುಗಳು, ಆಡಳಿತಗಳು ಏನಾದರೂ ಬದಲಾವಣೆ ತರುವಂತಹ ನಿಟ್ಟಿನಲ್ಲಿ ಅನುಸರಿಸುವಂತಹ ಒಂದು ವಿಚಾರಧಾರೆಗಳ ಅಥವಾ ಮಾನಸಿಕತೆಯ ಎರಡು ವರ್ಗ ಅಂತೇಳಿ ಗುರುತಿಸುತ್ತದೆ. ಅದರಲ್ಲೂ ಎಡಪಂಥೀಯ ವಿಚಾರಧಾರೆಗಳು ಸಂಪ್ರದಾಯಬದ್ಧ ಆಡಳಿತ ವ್ಯವಸ್ಥೆಯನ್ನ ತಿರಸ್ಕರಿಸುವಂತಹ ನಿಟ್ಟಿನಲ್ಲಿ ಇರತಕ್ಕಂತಹ ಒಂದು ಗುಂಪು ಅಂತ. ಅದು ಅತಿಯಾದಂತಹ ಒಂದು ವಿಚಾರಧಾರೆಗಳ ಒಂದು ಪ್ರಚುರಪಡಿಸುವುದರ ಮೂಲಕವಾಗಿ ಅದು ಸಹಿತ ಕಾರಣವಾಗುವಂಥದ್ದನ್ನ ನಾವು ಕಾಣ್ತೀವಿ. ಇನ್ನು ನಾಲ್ಕನೇದಾದಂತಹ ಒಂದು ಕಾರಣ ನಾಡ ಬಿಡುಗಡೆಯ ಛಲದಿಂದ. ನಾಡ ಬಿಡುಗಡೆಯ ಛಲದಿಂದ ಇಲ್ಲಿ ಕೆಲವೊಂದು ಸಂಘಟನೆಗಳು ಅಥವಾ ಕೆಲವೊಂದು ಸಮೂಹಗಳು
ತಮ್ಮ ಮೇಲೆ ಆಗ್ತಿರ್ತಕ್ಕಂಥ ದಬ್ಬಾಳಿಕೆಯಿಂದ ಅಥವಾ ದುರಾಡಳಿತದಿಂದ ಅಥವಾ ತಮ್ಮ ಜನಾಂಗವನ್ನು ರಕ್ಷಿಸಿಕೊಳ್ಳುವಂತಹ ನಿಟ್ಟಿನಿಂದ ಅಥವಾ ತಮ್ಮ ಭಾಷೆಯನ್ನು ರಕ್ಷಿಸಿಕೊಳ್ಳುವಂತಹ ನಿಟ್ಟಿನಿಂದ ಕೆಲವೊಂದು ಸಂಘಟನೆಗಳು ಹೋರಾಟದಲ್ಲಿ ತೊಡಗಿರುವುದನ್ನು ನಾವು ಕಾಣ್ತೇವೆ. ಆ ನಿಟ್ಟಿನಲ್ಲಿ ಭಾರತದಲ್ಲಿ ಇಂತಹ ನಾಡು ಬಿಡುಗಡೆಯ ಛಲದಿಂದಾಗಿ ನಡೆದಂತಹ ಘಟನೆಗಳು ಈಗಲೂ ಇರುವುದನ್ನು ನಾವು ಕಾಣ್ತೇವೆ. ಅದರಲ್ಲಿ ಈಶಾನ್ಯ ಭಾರತದ ರಾಜ್ಯಗಳಾದಂತಹ ನಾಗಾಲ್ಯಾಂಡ್ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಮೇಘಾಲಯ ಆಗಿರ್ಬೋದು, ಮಣಿಪುರಂ ಆಗಿರ್ಬೋದು, ಮಿಜೋರಾಂ ಆಗಿರ್ಬೋದು, ಈ ಎಲ್ಲ ಕಡೆಯೂ ಹೋರಾಟ ಇರುವುದನ್ನು ನಾವು ಕಾಣ್ತೇವೆ. ಇದು 4ನೇ ಸಮಸ್ಯೆ. 5ನೇ ಸಮಸ್ಯೆ ವರ್ಣದ್ವೇಷದ ಕಾರಣ. ವರ್ಣದ್ವೇಷದ ಕಾರಣ ಅಂದ್ರೆ ಮನುಷ್ಯನ ಮೈಬಣ್ಣದ ಆಧಾರದ ಮೇಲೆ ಇರತಕ್ಕಂತಹ ತಾರತಮ್ಯದಿಂದಾಗಿ ಒಂದು ಸಮಾಜದಲ್ಲಿ ಕೆಲವೊಂದಿಷ್ಟು ಸೌಲಭ್ಯಗಳನ್ನ, ಸ್ಥಾನಮಾನಗಳನ್ನ ಕಳೆದುಕೊಂಡು ಸಮಾಜದ ವಿರುದ್ಧವಾಗಿ ತಿರುಗಿ ಬೀಳುವಂತಹ ನಿಟ್ಟಿನಲ್ಲಿ ಕಟ್ಟಿಕೊಂಡಿರ್ತಕ್ಕಂತಹ ಕೆಲವೊಂದಿಷ್ಟು ಸಂಘಟನೆಗಳನ್ನ ನಾವು ಇದರಲ್ಲಿ ಗುರುತಿಸಬಹುದು. ಹೀಗೆ ಭಾರತದಲ್ಲಿ ಅಥವಾ ಪ್ರಪಂಚದಾದ್ಯಂತ ಯಾವುದೇ ಭಯೋತ್ಪಾದಕ ಸಂಘಟನೆಗಳು ಆ ಕೃತ್ಯದಲ್ಲಿ ತೊಡಗಿಕೊಂಡದ್ದೇ ಆದರೆ ಆ ಒಂದು ಸಂಘಟನೆಗಳಿಗೆ ಭಯೋತ್ಪಾದಕತೆಯಲ್ಲಿ ತೊಡಗಿಕೊಳ್ಳುವಂತಹ ನಿಟ್ಟಿನಲ್ಲಿ ಇರತಕ್ಕಂಥ ಕಾರಣಗಳು ಇವು ಆಗಿರಬಹುದು. ಹೀಗಾಗಿ ಇವುಗಳನ್ನ ಭಯೋತ್ಪಾದಕನಿಗೆ ಪ್ರೇರಣೆ ನೀಡುವಂತಹ ಅಂಶಗಳು ಅಥವಾ ಭಯೋತ್ಪಾದಕತೆಗೆ ಕಾರಣವಾಗುವಂತಹ ಒಂದು ಅಂಶಗಳು ಅಂತೇಳಿ ನೋಡಿದರೆ ನಾವು ಕಾಣ್ತೀವಿ. ಇನ್ನು ಈ ಭಯೋತ್ಪಾದಕತೆ ಎನ್ನುವಂಥದ್ದು ಒಂದು ವ್ಯವಸ್ಥಿತ ಜಾಲದ ಮೂಲಕವಾಗಿ ನಡೆಯುವುದು. ಇವರು ತಮ್ಮದೇ ಆದಂತಹ ಸಂಘಟನೆಯನ್ನ ಕಟ್ಟಿಕೊಳ್ಳುತ್ತಾರೆ. ಆ ಸಂಘಟನೆಗೆ ಬೇಕಾದಂತಹ ವ್ಯಕ್ತಿಗಳನ್ನ ಕರೆತಂದು ಅವರನ್ನ ಮಾನಸಿಕವಾಗಿ, ದೈಹಿಕವಾಗಿ ಹಿಂಸಾತ್ಮಕವಾದಂತಹ ಪ್ರವೃತ್ತಿಯನ್ನು ಬೆಳೆಸಿ ಅವರಿಗೆ ತಮ್ಮ ಸೈದ್ಧಾಂತಿಕ ಗುರಿ ಉದ್ದೇಶವನ್ನು ಈಡೇರಿಸುವಂತಹ ವಿಚಾರಧಾರೆಗಳನ್ನು ಅವರಲ್ಲಿ ತುಂಬಿ ತಮ್ಮ ಕಾರ್ಯತಂತ್ರವನ್ನು ರೂಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಭಯೋತ್ಪಾದಕ ಸಂಘಟನೆಗಳು ಸಾಮಾನ್ಯ ಜನರನ್ನ ಬಲಿ ಪಡೀತವೆ ಎನ್ನುವುದನ್ನು ಕಾಣ್ತವೆ. ಈ ಸಂಘಟನೆಗಳು ಕೃತ್ಯದಲ್ಲಿ ತೊಡಗಿಕೊಳ್ಳುವುದಕ್ಕಿಂತ ಮುಂಚೆ ತಮ್ಮ ಎಲ್ಲ ಪೂರ್ವ ತಯಾರಿಗಳನ್ನು ಬಹಳಷ್ಟು ವ್ಯವಸ್ಥಿತವಾಗಿ ಮಾಡಿಕೊಂಡಿರುವುದನ್ನು ನಾವು ಕಾಣ್ತೇವೆ. ಅದು ಶಸ್ತ್ರಸಜ್ಜತೆಯಿಂದ ಇರ್ಬೋದು ಅಥವಾ ಅವರು ಮಾಡುವಂಥ ಕಾರ್ಯದ ಒಂದು ಪ್ಲಾನ್ ಆಗಿರ್ಬೋದು. ಅದೇ ರೀತಿಯಾಗಿ ಆಧುನಿಕ ಅನ್ವೇಷಣೆಗಳ ಎಲ್ಲ ವಸ್ತುಗಳು ಅವರ ಹತ್ತಿರ ಇರುವುದನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಸಾರಿಗೆ ಸಂಪರ್ಕದ ಕುರಿತಾದಂತಹ ಎಲ್ಲ ಸಂಪನ್ಮೂಲಗಳು ಸಹಿತ ಅವರಿಗೆ ದೊರೆತಿರುವುದನ್ನು ನಾವು ಕಾಣ್ತೀವಿ. ಹೀಗೆ ಇದೊಂದು ವ್ಯವಸ್ಥಿತ ರೀತಿಯಲ್ಲಿ ನಡೆಯುವಂತಹ ಒಂದು ತಂತ್ರಗಾರಿಕೆ ಅನ್ನೋದನ್ನು ಕಾಣ್ತೀವಿ. ಈ ರೀತಿಯಾಗಿ ರಣತಂತ್ರವನ್ನು ಎನ್ನುವಂತಹ ಭಯೋತ್ಪಾದಕ ಸಂಘಟನೆಗಳು ಸಾಮಾನ್ಯವಾಗಿ ತಮ್ಮ ಹಿಂಸಾತ್ಮಕ ಕೃತ್ಯವನ್ನು ನಡೆಸುವಂತಹ ನಿಟ್ಟಿನಲ್ಲಿ ಸಮಾಜದ ಕೆಲವೊಂದಿಷ್ಟು ನಿರ್ದಿಷ್ಟ ಸ್ಥಾನಗಳನ್ನು, ಕೆಲವಷ್ಟು ನಿರ್ದಿಷ್ಟ ಪ್ರದೇಶಗಳನ್ನು ಆಯ್ಕೆ ಮಾಡುವುದನ್ನು ನಾವು ಕಾಣ್ತೀವಿ. ಅವುಗಳನ್ನು ನಾವು ನೋಡುವುದಾದ್ರೆ ಭಯೋತ್ಪಾದಕ ಸಂಘಟನೆಗಳು ಆಯ್ಕೆ ಮಾಡಿಕೊಳ್ಳುವ, ತಮ್ಮ ಹಿಂಸಾತ್ಮಕ ಕೃತ್ಯಕ್ಕೆ ಆಯ್ಕೆ ಮಾಡಿಕೊಳ್ಳುವ ಸಾಮಾನ್ಯ ತಾಣಗಳು ಅಥವಾ ಸಾಮಾನ್ಯ ಜನನಿಬಿಡ ಸ್ಥಳಗಳು ಯಾವುವು ಎನ್ನುವುದನ್ನು ನೋಡ್ಬೋದು. ಆ ನಿಟ್ಟಿನಲ್ಲಿ ನೋಡುವುದಾದ್ರೆ ಸಾಮಾನ್ಯ ತಾಣಗಳು ಅಂದ್ರೆ ಭಯೋತ್ಪಾದಕ ಕೃತ್ಯವನ್ನು ಎಸಗುವಂತಹ ನಿಟ್ಟಿನಲ್ಲಿ ಅತಿಯಾಗಿ ಜನಜಂಗಳಿಂದ ಕೂಡಿರ್ತಕ್ಕಂತಹ ಕೆಲವೊಂದಿಷ್ಟು ಸಾಮಾನ್ಯ ಪ್ರದೇಶಗಳನ್ನು ಆಯ್ಕೆ ಮಾಡುವುದನ್ನು ನಾವು ಕಾಣ್ತೀವಿ. ಅವುಗಳನ್ನೇ ಸಾಮಾನ್ಯ ತಾಣಗಳು ಅಂತ ರೂಪಿಸ್ಕೊತೀವಿ. ಹಾಗಾದ್ರೆ ಆ ಸಾಮಾನ್ಯ ತಾಣಗಳು ಯಾವುವು ಅಂದ್ರೆ ರಸ್ತೆ ಸಾರಿಗೆ, ರೈಲು ಸಾರಿಗೆ, ವಿಮಾನ ನಿಲ್ದಾಣಗಳು, ಅದೇ ರೀತಿಯಾಗಿ ಮಾರುಕಟ್ಟೆ, ಮನೋರಂಜನಾ ಸ್ಥಳಗಳು, ಇದರ ಜೊತೆಗೆ ಜನಚಂಗುಳಿಯಿಂದ ಕೂಡಿರ್ತಕ್ಕಂಥ ಸ್ಥಳ. ಇವುಗಳನ್ನೇ ಭಯೋತ್ಪಾದಕ ವ್ಯಕ್ತಿಗಳು ಅಥವಾ ಭಯೋತ್ಪಾದಕ ಸಂಘಟನೆಗಳು ತಮ್ಮ ಕೃತ್ಯಕ್ಕಾಗಿ ಬಳಸಿಕೊಳ್ಳುವಂತಹ ಒಂದು ತಾಣಗಳು ಅಂತ ಗುರುತಿಸಿಕೊಳ್ಳಲಾಗಿದೆ. ಅಂದ್ರೆ ಅವರ ಉದ್ದೇಶ ಜನರಲ್ಲಿ ಭಯಭೀತವನ್ನು ಉಂಟು ಮಾಡುವುದು, ಅದರ ಜೊತೆಗೆ ಸಮಾಜದ ಹಾಗೂ ರಾಷ್ಟ್ರದ ಶಾಂತಿ ನೆಮ್ಮದಿಯನ್ನ ಹಾಳು ಮಾಡುವುದರ ಮೂಲಕವಾಗಿ ಆ
ಆಸ್ತಿ ಹಾಗೂ ಜೀವಹಾನಿಯನ್ನು ಮಾಡುವಂತಹ ಒಂದು ಪ್ರತಿಕಾರದ ಕಾರ್ಯವನ್ನು ಮಾಡಿಕೊಳ್ತಾ ಇರೋದನ್ನ ನಾವು ಕಾಣ್ತೀವಿ. ಆ ನಿಟ್ಟಿನಲ್ಲಿ ಅವರು ಆಯ್ದುಕೊಳ್ಳುವಂತಹ ಸಾಮಾಜಿಕ ತಾಣಗಳು ಯಾವುವು ಅಂದ್ರೆ ರಸ್ತೆ ಸಾರಿಗೆ. ಸಾಮಾನ್ಯವಾಗಿ ಇವುಗಳನ್ನು ಗಮನಿಸಿದ್ದಾದ್ರೆ ಇಲ್ಲಿ ಎಲ್ಲವೂ ಕಡೆ ಅತಿ ಹೆಚ್ಚಿನ ಜನರು ಕೂಡಿರುವುದನ್ನು ನಾವು ಕಾಣ್ತೀವಿ. ಬಸ್ ಸ್ಟ್ಯಾಂಡ್ಗಳಾಗಿರ್ಬೋದು, ರೈಲ್ವೆ ಪ್ಲಾಟ್ಫಾರ್ಮ್ಗಳಾಗಿರ್ಬೋದು, ಅಥವಾ ವಿಮಾನ ನಿಲ್ದಾಣಗಳಾಗಿರ್ಬೋದು, ಅದರ ಜೊತೆಗೆ ಸಂತೆ ವ್ಯಾಪಾರಗಳನ್ನ ನಡೆಸುವಂತಹ ಒಂದು ಸ್ಥಳಗಳಾಗಿರ್ಬೋದು, ಮನರಂಜನಾ ಸ್ಥಳಗಳಾಗಿರ್ಬೋದು, ಅದರ ಜೊತೆಗೆ ದಿನನಿತ್ಯ ಜನ ಸೇರುವಂತಹ ಒಂದು ಸ್ಥಳಗಳಾಗಿರ್ಬೋದು, ಇವನ್ನೆಲ್ಲವನ್ನ ಇವರು ತಮ್ಮ ಹಿಂಸಾತ್ಮಕ ಕೃತ್ಯಕ್ಕಾಗಿ ಬಳಸಿಕೊಳ್ಳುತ್ತಿರುವುದನ್ನು ನಾವು ಕಾಣ್ತೀವಿ. ಈ ರೀತಿಯಾಗಿ ಭಯೋತ್ಪಾದಕ ಸಂಘಟನೆಗಳು ತಮ್ಮ ಹಿಂಸಾತ್ಮಕ ಕೃತ್ಯವನ್ನ ನಡೆಸುವಲ್ಲಿ ಈ ಸ್ಥಳಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತವೆ ಎನ್ನುವುದನ್ನ ನಾವು ಗಮನಿಸಬಹುದು. ಇನ್ನು ಈ ಭಯೋತ್ಪಾದಕ ಸಂಘಟನೆಗಳು ಕೈಗೊಳ್ಳುವ ಹೀನ ಕೃತ್ಯಗಳು ಯಾವುವು ಎನ್ನುವುದನ್ನ ನೋಡುವುದಾದ್ರೆ, ಭಯೋತ್ಪಾದಕ ಸಂಘಟನೆಗಳು ಮಾಡುವಂತಹ ಒಂದು ಹೀನ ಕೃತ್ಯಗಳು ಹೀನ ಕೃತ್ಯಗಳ ಪೈಕಿ ಬರತಕ್ಕಂತಹ ವಿವಿಧಗಳನ್ನು ನಾವು ನೋಡೋದಾದ್ರೆ ಅದರಲ್ಲಿ ಆತ್ಮಾಹುತಿ ದಾಳಿ, ಬಾಂಬ್ ದಾಳಿ, ಅದರ ಜೊತೆಗೆ ವಿಮಾನ ಕಳ್ಳತನ, ಅದಾದ ಮೇಲೆ ಗುಂಡಿನ ದಾಳಿ, ಅದಾದ ಮೇಲೆ ಮುಗ್ಧ ಜನರನ್ನ ಒತ್ತೇರಿಸುವಿಕೆ, ಹೀಗೆ ಉಗ್ರಗಾಮಿ ಸಂಘಟನೆಗಳು ತಮ್ಮ ಕೃತ್ಯವನ್ನ ಮಾಡುವಂತಹ ನಿಟ್ಟಿನಲ್ಲಿ ಆಯ್ದುಕೊಂಡಂತಹ ಸ್ಥಳಗಳಲ್ಲಿ ಯಾವ ಪ್ರಕಾರದಲ್ಲಿ ಹಿಂಸಾತ್ಮಕವಾದಂತಹ ಒಂದು ಘಟನೆಗಳನ್ನು ಕೈಗೊಳ್ತಾರೆ ಅಂತಂದ್ರೆ ಈ ಪ್ರಕಾರದ ಘಟನೆಗಳು ಯಾವುದಾದ್ರೂ ಆಗಿರ್ಬೋದು. ಅದರಲ್ಲಿ ಆತ್ಮಾಹುತಿ ದಾಳಿ ಅಂದಾಗ ಕೆಲವೊಂದಿಷ್ಟು ವ್ಯಕ್ತಿಗಳು ಬಾಂಬುಗಳನ್ನ ಬಳಸಿಕೊಂಡು ತಮ್ಮನ್ನು ತಾವು ಸಾವಿನ ದವಡಿಗೆ ಸಿಕ್ಕಿಸೋದ್ರ ಜೊತೆಗೆ ತಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಎಲ್ಲ ಜನರನ್ನ ಸಾವಿಗೆ ಒಳಪಡುವಂತೆ ಮಾಡಿ ಶಾಂತಿ ಭಂಗಗೊಳಿಸುವಂತಹ ಒಂದು ಕೆಲಸವನ್ನು ಮಾಡೋದನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಬಾಂಬ್ ದಾಳಿ, ವಿಮಾನ ಕಳ್ಳತನ, ಗುಂಡಿನ ದಾಳಿ, ಜನರನ್ನ ಒತ್ತೆ ಆಳಾಗಿರಿಸಿಕೊಳ್ಳುವುದರ ಮೂಲಕವಾಗಿ ಸರ್ಕಾರಕ್ಕೆ ಬೆದರಿಕೆ ಹಾಕುವಂತಹ ಒಂದು ಕ್ರಮವನ್ನ ನಾವು ಕಾಣ್ತೀವಿ ಅಂತೇಳಿ ಇವು ಭಯೋತ್ಪಾದಕ ಸಂಘಟನೆಗಳು ಮಾಡುವಂತಹ ಒಂದು ಹೀನ ಕೃತ್ಯಗಳು ಎನ್ನುವಂಥದ್ದನ್ನ ನಾವು ಕಾಣ್ತೀವಿ. ನಂತರ ಬರ್ತಕ್ಕಂಥದ್ದು ಭಾರತದಲ್ಲಿ ಇಂತಹ ಒಂದು ಹೀನ ಕೃತ್ಯಗಳು ನಡೆದಂತಹ ಒಂದು ಸ್ಥಳಗಳನ್ನು ನಾವು ಉದಾಹರಣೆಯಾಗಿ ನೋಡುವಾಗ ಭಾರತದಲ್ಲಿ ಹೀನ ಕೃತ್ಯಕ್ಕೆ ಒಳಪಟ್ಟಂತಹ ಸ್ಥಳಗಳು ಯಾವ್ಯಾವ ಎನ್ನುವುದನ್ನು ನಾವು ನೋಡುವುದಾದ್ರೆ ಮುಖ್ಯವಾಗಿ 2007 ನವೆಂಬರ್ 26 ನಡೆದಂತಹ ಮುಂಬೈ ಬಾಂಬ್ ಸ್ಫೋಟ ಆಗಿರ್ಬೋದು, ಅದೇ ರೀತಿಯಾಗಿ ಅದೇ ಮುಂಬೈ ರೈಲ್ವೆ ನಿಲ್ದಾಣದಲ್ಲಾದಂತಹ ಒಂದು ಸ್ಫೋಟಗಳಾಗಿರ್ಬೋದು, ಅದಾದಮೇಲೆ ಹೈದರಾಬಾದ್ನಲ್ಲಾದಂಥದ್ದು, ಚೆನ್ನೈನಲ್ಲಾದಂಥದ್ದು, ಬುದ್ಧ ಗಾಯದಲ್ಲಿ ಆದಂಥದ್ದು ಇವೆಲ್ಲಗಳು ಭಾರತದಲ್ಲಿ ನಡೆದಂತಹ ಒಂದು ಹೀನ ಕೃತ್ಯಗಳ ಘಟನಾವಳಿಗೆ ಸಾಕ್ಷಿಯಾದಂತಹ ಒಂದು ಸ್ಥಳಗಳು. ಇದರ ಜೊತೆಗೆ ಭಾರತದ ಕೆಲವೊಂದಿಷ್ಟು ರಾಜ್ಯಗಳು ಭಯೋತ್ಪಾದನಾ ಬೆಳವಣಿಗೆ ಆತಂಕಕಾರಿ ಸಂಗತಿಯನ್ನು ಒಳಗೊಂಡಿರ್ತಕ್ಕಂಥ, ಅಂದ್ರೆ ಆ ರಾಜ್ಯಗಳಲ್ಲಿ ಭಯೋತ್ಪಾದಕತೆ ಬೆಳೆಯುತ್ತಿರುವುದನ್ನು ನಾವು ಕಾಣ್ತೀವಿ. ಅದರಲ್ಲಿ ಅಸ್ಸಾಂ ಆಗಿರ್ಬೋದು, ನಾಗಾಲ್ಯಾಂಡ್ ಆಗಿರ್ಬೋದು, ಮೇಘಾಲಯ ಆಗಿರ್ಬೋದು, ಇಂತಹ ಕೆಲವೊಂದಿಷ್ಟು ಈಶಾನ್ಯ ಭಾಗದ ರಾಜ್ಯಗಳಲ್ಲಿ ಭಯೋತ್ಪಾದಕತೆ ಅತಿ ಹೆಚ್ಚಿನ ರೂಪದಲ್ಲಿ ಬೆಳೀತಾ ಇರೋದನ್ನ ನಾವು ಕಾಣ್ತೀವಿ. ಇನ್ನು ಈ ಭಯೋತ್ಪಾದಕತೆಯನ್ನ ನಿಗ್ರಹಿಸುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ಏನು ಮಾಡಿದೆ ಎನ್ನುವಂಥದ್ದನ್ನು ನಾವು ನೋಡೋದಾದ್ರೆ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಂಡಿರೋದನ್ನು ನಾವು ಕಾಣ್ತೀವಿ. ಅದರ ಪ್ರಕಾರ ಮೊದಲನೇದಾಗಿ ಭಾರತ ತನ್ನ ದೇಶದಲ್ಲಿ ಅಷ್ಟೇ ಅಲ್ಲದೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿಯೂ ಸಹಿತ ಹಿಂಸಾತ್ಮಕ ಕೃತ್ಯವನ್ನ ಅತ್ಯಂತ ಹೀನವಾಗಿ ಖಂಡಿಸುವಂಥದ್ದನ್ನು ಮಾಡುವುದನ್ನು ನಾವು ಕಾಣ್ತೀವಿ. ಇನ್ನು
ಭಾರತದ ಒಂದು ರಕ್ಷಣಾ ದಳಕ್ಕೆ ಹಾಗೂ ಭಾರತದ ಭಯೋತ್ಪಾದಕತೆ ತಡೆಯುವಂತಹ ನಿಟ್ಟಿನಲ್ಲಿ ಒಂದು ವಿಶೇಷ ತರಬೇತಿಯನ್ನು ಗೊಳಿಸಿದಂತಹ ಒಂದು ಸೈನ್ಯವನ್ನು ಸಿದ್ಧಪಡಿಸಿರುವುದನ್ನು ನಾವು ಕಾಣ್ತೀವಿ. ಇದರ ಜೊತೆಗೆ ಭಾರತ ಶಾಂತಿಪ್ರಿಯ ರಾಷ್ಟ್ರವಾದರಿಂದ ಪ್ರಪಂಚದ ಯಾವ ಭಾಗದಲ್ಲಿಯೂ ಸಹಿತ ಇಂತಹ ಕೃತ್ಯಗಳು ನಡೆಯುವಂತೆ ತಡೆಯುವಂತಹ ಒಂದು ಪೂರಕವಾದಂತಹ ಕೆಲಸಕ್ಕೆ ಕೈ ಜೋಡಿಸುವಂತಹ ಒಂದು ಗುಣವನ್ನು ಹೊಂದಿರತಕ್ಕಂಥದ್ದು. ಹೀಗೆ ಬಹಳಷ್ಟು ಭಾರತ ಕ್ರಮಗಳನ್ನು ಕೈಗೊಂಡಿರುವುದನ್ನು ನಾವು ಕಾಣ್ತೀವಿ. ಇದು ಭಯೋತ್ಪಾದಕತೆ ಎನ್ನುವಂತಹ ಒಂದು ದೊಡ್ಡ ಸಮಸ್ಯೆ. ಇದು ಭಾರತದ ಏಕತೆ ಸಮಗ್ರತೆಗೆ ಬಹಳಷ್ಟು ಕಾಡ್ತಿರ್ತಕ್ಕಂಥ ಒಂದು ಸಮಸ್ಯೆ ಎನ್ನುವಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ನಂತರ ಬರ್ತಕ್ಕಂಥದ್ದು ಭಾರತ ಎದುರಿಸುತ್ತಿರುವಂತಹ ಒಂದು ಮತ್ತೊಂದು ಕೊನೆಯ ಸಮಸ್ಯೆ ಅಂತಂದರೆ ಕಾರ್ಪೊರೇಟ್ ತಂತ್ರಗಾರಿಕೆ. ಕಾರ್ಪೊರೇಟ್ ತಂತ್ರಗಾರಿಕೆ ಭಾರತ ಎದುರಿಸುತ್ತಿರುವಂತಹ ಸಮಸ್ಯೆಗಳ ಪೈಕಿ ಕಾರ್ಪೊರೇಟ್ ತಂತ್ರಗಾರಿಕೆ ಅಂದರೆ ಕಾರ್ಪೊರೇಟ್ ತಂತ್ರಗಾರಿಕೆ ಅಂದರೆ ಒಂದು ಪೂರ್ವ ನಿಯೋಜಿತ ಉದ್ದೇಶದ ಈಡೇರಿಕೆಗಾಗಿ ಒಂದು ಸಂಘಟನೆ ಮಾಡುವಂತಹ ಆಡಳಿತಾತ್ಮಕ ಬದಲಾವಣೆಗಳನ್ನೇ ಕಾರ್ಪೊರೇಟ್ ತಂತ್ರಗಾರಿಕೆ ಅಂತ ನಾವು ಏನು ಒಂದು ಪೂರ್ವ ನಿಯೋಜಿತ ಉದ್ದೇಶದ ಈಡೇರಿಕೆಗಾಗಿ ಒಂದು ಸಂಘಟನೆ ಅಥವಾ ಒಂದು ಕಂಪನಿ ಮಾಡುವಂತಹ ಒಂದು ಆಡಳಿತಾತ್ಮಕ ಬದಲಾವಣೆಗಳನ್ನು ಕಾರ್ಪೊರೇಟ್ ತಂತ್ರಗಾರಿಕೆ ಅಂತ ಹೇಳಿ ನಾವು ಈ ಕಾರ್ಪೊರೇಟ್ ತಂತ್ರಗಾರಿಕೆಯ ಒಂದು ಆಡಳಿತಾತ್ಮಕ ಬದಲಾವಣೆ ಹೇಗೆ ಭಾರತಕ್ಕೆ ಸಮಸ್ಯೆ ಆಗುತ್ತದೆ ಎನ್ನುವುದನ್ನು ನೋಡುವುದಾದರೆ ಆ ಕಾರ್ಪೊರೇಟ್ ತಂತ್ರಗಾರಿಕೆಯಲ್ಲಿರ್ತಕ್ಕಂತಹ ಒಂದು ಸಂಘಟನೆ ಅಥವಾ ಒಂದು ಕಂಪನಿ ಆ ತಂತ್ರಗಾರಿಕೆಗಳನ್ನು ತನ್ನ ಲಾಭದ ಉದ್ದೇಶಕ್ಕಾಗಿ ಮಾಡ್ತಾ ಇರುವುದನ್ನು ನಾವು ಕಾಣ್ತೀವಿ. ಅಂದರೆ ಕಾರ್ಪೊರೇಟ್ ತಂತ್ರಗಾರಿಕೆ ವೈವಿಧ್ಯವಾದಂತಹ ಆಡಳಿತಾತ್ಮಕ ಬದಲಾವಣೆಗಳನ್ನು ತರ್ತಾ ಇದೆ ಅಂತಂದ್ರೆ ಅದು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಅಂತಂದ್ರೆ ಲಾಭದ ಉದ್ದೇಶವನ್ನು ಇಟ್ಟುಕೊಂಡು. ಇಂತಹ ಸಂದರ್ಭದಲ್ಲಿ ಈ ಲಾಭದ ಉದ್ದೇಶವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಅದು ಜಾಗತೀಕರಣ ಹಾಗೂ ಆಧುನಿಕ ವ್ಯಾಪಾರಿ ವ್ಯವಸ್ಥೆಯನ್ನು ಬಳಸಿಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ಕಾಣ್ತೀವಿ. ಈ ಮೂಲಕ ಇದು ಭಾರತದ ವೈಯಕ್ತಿಕ ವ್ಯಕ್ತಿ ಹಾಗೂ ಭಾರತದ ಸಮಾಜ ಹಾಗೂ ಭಾರತದ ಅರ್ಥವ್ಯವಸ್ಥೆ ಮೇಲೆ ಪರಿಣಾಮ ಬೀರುವುದನ್ನು ನಾವು ಕಾಣ್ತೀವಿ. ಹೇಗೆ ಅನ್ನೋದನ್ನು ನಾವು ನೋಡುವುದಾದ್ರೆ ಈ ಕಾರ್ಪೊರೇಟ್ ತಂತ್ರಗಾರಿಕೆಯಲ್ಲಿ ಲಾಭವನ್ನೇ ಪಡೆಯುವಂತಹ ಒಂದು ಉದ್ದೇಶವನ್ನು ಹೊಂದೋದ್ರಿಂದ ಇದು ನೈತಿಕ ತಳಹದಿಯನ್ನು ಹೊಂದಿರದೆ ಗುಣಮಟ್ಟದಕ್ಕೆ ಹೆಚ್ಚಿನ ಮಹತ್ವ ಕೊಡದೆ ಸಾಮಾಜಿಕ ಉದ್ದೇಶಗಳಿಗೆ ಕಡಿಮೆ ಭರವಸೆಯನ್ನು ಕೊಡುವುದರ ಮೂಲಕ ಇದು ಕೇವಲ ಒಂದು ವ್ಯವಸ್ಥೆಯನ್ನು ವ್ಯಾಪಾರೀಕರಣದ ನಿಟ್ಟಿನಲ್ಲಿ ಮಾತ್ರ ನೋಡಿಕೊಂಡು ತನ್ನ ಅನುಕೂಲತೆಗಳನ್ನು ಈಡೇರಿಸಿಕೊಳ್ಳುವಂಥದ್ದನ್ನು ಕಾಣ್ತೀವಿ. ಈ ಸಂದರ್ಭದಲ್ಲಿ ಒಂದು ಸರ್ಕಾರ ಆ ಕಾರ್ಪೊರೇಟ್ ಒತ್ತಡಕ್ಕೆ ಮನೆದು ಅವರ ಅನುಕೂಲಕ್ಕೆ ತಕ್ಕಂತೆ ಆರ್ಥಿಕ ನೀತಿ ನಿಯಮಗಳು ವ್ಯಾಪಾರಿ ನಿಯಮಗಳನ್ನು ಬದಲಿಸುವಂತಹ ನಿಟ್ಟಿನಲ್ಲಿ ಒತ್ತಡಕ್ಕೊಳಪಡಬಹುದು. ಅದೇ ರೀತಿಯಾಗಿ ಆ ಕಾರ್ಪೊರೇಟ್ ತಂತ್ರಗಾರಿಕೆಗಳು ಸ್ಥಳೀಯವಾದಂತಹ ಸಂಪನ್ಮೂಲಗಳನ್ನು ಸ್ಥಳೀಯವಾದಂತಹ ವ್ಯಕ್ತಿಗಳನ್ನು ಬಳಸಿಕೊಳ್ಳಲಾದರೆ ಬೇರೆ ರಾಷ್ಟ್ರದ ಒಂದು ತಂತ್ರಗಳನ್ನು ಬೇರೆ ರಾಷ್ಟ್ರದ ಕಾರ್ಮಿಕರನ್ನು ಬಳಸೋದ್ರ ಮೂಲಕವಾಗಿ ಇಲ್ಲಿನ ಜನರ ಒಂದು ನಿರುದ್ಯೋಗಕ್ಕೂ ಸಹಿತ ಕಾರಣವಾಗುವಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಸಂಸ್ಕೃತಿಯ ಮೇಲೆಯೂ ಸಹಿತ ಒತ್ತಡವನ್ನು ತರುವಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಇದು ನಾಗರಿಕ ಸಮಾಜದ ಮೇಲೆ ಪರಿಣಾಮ ಬೀರುವಂಥದ್ದು. ಆದರೆ ಪ್ರತಿಯೊಂದು ಕಾರ್ಪೊರೇಟ್ ಸಂಸ್ಥೆಗಳು ಎರಡು ಉದ್ದೇಶವನ್ನು ಹೊಂದಿರಬೇಕಾದಂತಹ ಅವಶ್ಯಕತೆ ಇದೆ. ಒಂದು ಆರ್ಥಿಕ ಉದ್ದೇಶ, ಇನ್ನೊಂದು ಸಾಮಾಜಿಕ ಉದ್ದೇಶ. ಆರ್ಥಿಕ ಉದ್ದೇಶದಡಿಯಲ್ಲಿ ನ್ಯಾಯಬದ್ಧವಾದಂತಹ ಒಂದು ಲಾಭವನ್ನು ಗಳಿಸುವಂತಹ ನಿಟ್ಟಿನಲ್ಲಿ ಸರ್ಕಾರದ ಕಾನೂನುಗಳನ್ನು ಬೆಂಬಲಿಸುತ್ತಾ ಹೋಗುವುದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಾಮಾಜಿಕ ಉದ್ದೇಶ ಅಂದರೆ ತನ್ನ ಸ್ಥಾನೀಕರಣದ ಪ್ರದೇಶದಲ್ಲಿ ತನ್ನ ಸುತ್ತಮುತ್ತಲಿರ್ತಕ್ಕಂತಹ ಅಥವಾ ತನ್ನ ಸ್ಥಾಪನೆಗೆ ಅವಕಾಶ ನೀಡಿದಂತಹ ಒಂದು ರಾಜ್ಯ ರಾಷ್ಟ್ರದಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ತೊಡಗಿಕೊಂಡು ದೇಶಕ್ಕೆ ಸಹಾಯ ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ಆರ್ಥಿಕ ಕಾರ್ಯದಲ್ಲಿ ಲಾಭ ಗಳಿಸುವಂತಹ ಚಿಂತನೆ ಮಾಡಿದರೆ ಸಾಮಾಜಿಕ ಕಾರ್ಯದಲ್ಲಿ ಆ ದೇಶಕ್ಕೆ ರಾಜ್ಯಕ್ಕೆ ಬೇಕಾದಂತಹ ಆರೋಗ್ಯ, ಶಿಕ್ಷಣ, ಸಾರಿಗೆ ಸಂಪರ್ಕ ಇಂತಹ ಕೆಲವೊಂದಿಷ್ಟು ಸಾಮಾಜಿಕ ಅನುಕೂಲಗಳನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಮುಂದುವರಿಬೇಕು ಅಂತ. ಆ ನಿಟ್ಟಿನಲ್ಲಿ ಬಹಳಷ್ಟು
ಸಂಸ್ಥೆಗಳು ಭಾರತದಲ್ಲಿ ಆರ್ಥಿಕ ಉದ್ದೇಶ ಹಾಗೂ ಸಾಮಾಜಿಕ ಉದ್ದೇಶದಡಿಯಲ್ಲಿ ಬೆಳೆದು ಬರ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಆದರೆ ಸಾಮಾಜಿಕ ಉದ್ದೇಶಗಳಿಗಿಂತಲೂ ಆರ್ಥಿಕ ಉದ್ದೇಶವನ್ನೇ ಹೆಚ್ಚನ್ನಾಗಿ ನೆಚ್ಚಿಕೊಂಡಂತಹ ಕೆಲವೊಂದಿಷ್ಟು ಕಾರ್ಪೊರೇಟ್ ಸಂಸ್ಥೆಗಳು ಜನರ ಮೇಲೆ ಹಾಗೂ ಜನರಿಂದ ಒಂದು ಲಾಭ ಗಳಿಸುವಂತಹ ಉದ್ದೇಶದಿಂದಾಗಿ ಹೆಚ್ಚಾಗಿ ಮುಂದುವರಿತಾ ಇರುವುದರ ಮೂಲಕ ಅದು ದೇಶದ ಕಾನೂನು, ದೇಶದ ವ್ಯಾಪಾರ ವ್ಯವಸ್ಥೆಗೆ, ದೇಶದ ಸಂಪನ್ಮೂಲ ಕ್ರೋಢೀಕರಣಕ್ಕೆ, ದೇಶದ ಅಭಿವೃದ್ಧಿಗೆ, ದೇಶದ ಜನರ ಉದ್ಯೋಗ ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಹಿನ್ನಡೆಯನ್ನು ಉಂಟಾಗ್ತಾ ಇದೆ ಎನ್ನುವುದನ್ನು ಹೇಳುವುದರ ಮೂಲಕ ಕಾರ್ಪೊರೇಟ್ ತಂತ್ರಗಾರಿಕೆ ಒಂದು ಕಾಣದಂತಹ ನಿಟ್ಟಿನಲ್ಲಿ ಸಮಸ್ಯೆಯನ್ನು ಸೃಷ್ಟಿಸಿರ್ತಕ್ಕಂಥ ಒಂದು ಸಮಸ್ಯೆ ಎನ್ನುವಂಥದ್ದನ್ನು ನೋಡ್ತಾ ಇಲ್ಲಿಗೆ ಭಾರತ ಎದುರಿಸುತ್ತಿರುವಂತಹ ಸಮಸ್ಯೆಗಳು ಎನ್ನುವಂತಹ ಒಂದು ಅಧ್ಯಾಯ ಮುಕ್ತಾಯವಾಯಿತು. ಮುಂದಿನ ತರಗತಿಯಲ್ಲಿ ಮತ್ತೆ ಹೊಸದೊಂದು ಅಧ್ಯಾಯದ ಮೂಲಕ ಭೇಟಿಯಾಗೋಣ. ಧನ್ಯವಾದ.